ಬರೋಬ್ಬರಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಗೆದ್ದು ಈಗಾಗಲೇ ಅಧಿಕಾರವನ್ನು ಹಿಡಿದಿರುವಂಥ ಬಿಜೆಪಿಗೆ ಸಿಎಂ ಆಯ್ಕೆ ಕಗ್ಗಂಟು ಮುಂದುವರಿತಾ ಇತ್ತು. ಬಟ್ ಈಗ ಉತ್ತರ ಸಿಕ್ಕಿದೆ. ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಗೆ ನೂತನ ಮಹಾರಾಣಿಯ ಪಟ್ಟಾಭಿಷೇಕವಾಗುತ್ತೆ. ಇವತ್ತು ದೆಹಲಿ 9ನೇ ಸಿಎಂ ಆಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿ ಇವರು. ಈ ಹಿಂದೆ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತೀಶಿ ಬಳಿಕ ರೇಖಾ ಗುಪ್ತಾ ಸಿಎಂ ಅಂತ. ಉಪಮುಖ್ಯಮಂತ್ರಿಗಳಾಗಿ ಪರ್ವೇಶ್ ವರ್ಮಾ ಅವರು ಪದಗ್ರಹಣ ಮಾಡ್ತಾರೆ. ರಾಷ್ಟ್ರ ರಾಜಧಾನಿ ದೆಹಲಿಗೆ ನೂತನ ಮಹಾರಾಣಿಯ ಪಟ್ಟಾಭಿಷೇಕಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ದೆಹಲಿ 9ನೇ ಸಿಎಂ ಆಗಿ ರೇಖಾ ಗುಪ್ತಾ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್ ಅದಾದ ನಂತರ ಅತೀಶಿ ಇವರಾದ ಬಳಿಕ ಮಹಿಳಾ ಸಿಎಂ ಆಗ್ತಾ ಇರುವಂಥದ್ದು. 4ನೇ ಮಹಿಳಾ ಸಿಎಂ. ಒಟ್ಟಾರೆಯಾಗಿ ದೆಹಲಿಗೆ 9ನೇ ಸಿಎಂ ಇವರು, ಜೊತೆಗೆ 4ನೇ ಮಹಿಳಾ ಸಿಎಂ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ರೇಖಾ ಗುಪ್ತಾ ಹೆಸರು ಮುನ್ನೆಲೆಗೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಶಾಸಕಾಂಗ ಸಭೆ ನಡೆಯಿತು. ಆ ಶಾಸಕಾಂಗ ಸಭೆಯಲ್ಲಿ RSSನ ಕಾರಣಕ್ಕಾಗಿ ಅಥವಾ RSS ನಾಯಕರು ಇವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರಂತೆ. ಇವತ್ತು 6 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾರೆ. LJ ಆಗಿರುವಂಥ ಸಕ್ಸೇನಾ ಅವರು ಮಧ್ಯಾಹ್ನ 12:30 ರಾಮಲೀಲಾ ಮೈದಾನದಲ್ಲಿ ಕಾರ್ಯಕ್ರಮ ಇದೆ. ಅದ್ದೂರಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಸಾಕಷ್ಟು ನಾಯಕರು ಭಾಗಿಯಾಗ್ತಾರೆ. NDA ಸಿಎಂಗಳು, DCMಗಳು ಸೇರಿ ಹಲವು ಅತಿಥಿಗಳು ಭಾಗಿಯಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇವತ್ತು ಸಿಎಂ ಜೊತೆಗೆ 6 ಮಂದಿ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರತಿಜ್ಞಾವಿಧಿಯನ್ನು ಬೋಧಿಸುವಂಥದ್ದು ದೆಹಲಿ LG VK ಸಕ್ಸೇನಾ ಅವರು. ಮಧ್ಯಾಹ್ನ 12:30 ರಾಮಲೀಲಾ ಮೈದಾನದಲ್ಲಿ. ನೋಡಿ, ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಇದೇ ಮೈದಾನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ದೊಡ್ಡ ಮಟ್ಟದ ಪ್ರೋಗ್ರಾಮ್ ಆಗಿತ್ತು. ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, NDA ಅಂದರೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷಗಳು ಎಲ್ಲೆಲ್ಲಿ ಅಧಿಕಾರದಲ್ಲಿದೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜೊತೆಗೆ ಹಿರಿಯ ನಾಯಕರು, ಇದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಜೊತೆಗೆ ಕೇಂದ್ರ ಸಚಿವರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಇದರ ಜೊತೆಗೆ ಪರ್ವೇಶ್ ವರ್ಮಾ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅಂತ. ಪರ್ವೇಶ್ ವರ್ಮಾ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸಿದ್ರು. ಸೊ ಅವರೇ ಸಿಎಂ ಆಗ್ತಾರೆ ಅಂತ ಆರಂಭದಿಂದಲೂ ಕೂಡ ಚರ್ಚೆ ನಡೀತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಮಹಿಳಾ ಸಿಎಂఏ ಮಾಡ್ತಾರೆ ಅಂತ ಒಂದು ವಿಚಾರ ಇತ್ತು. ಅದೇ ರೀತಿ ಆಗಿತ್ತು. ಹಾಗಾದರೆ ರೇಖಾ ಗುಪ್ತಾ ಯಾರು? ರೇಖಾ ಗುಪ್ತಾ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆ ಆಗಿರುವಂಥದ್ದು. ಒಟ್ಟಾರೆಯಾಗಿ 4 ಮಹಿಳಾ MLAಗಳಿರುವಂಥದ್ದು ದೆಹಲಿಯಲ್ಲಿ. ಈ ಪೈಕಿ ರೇಖಾ ಗುಪ್ತಾ ಅವರು ಕೂಡ ಒಬ್ಬರು. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ರೇಖಾ ಗುಪ್ತಾ ಹೆಸರು ಫೈನಲ್ ಆಯಿತು. ಸಂಘ ಕೂಡ ಇವರ ಹೆಸರನ್ನು ಪ್ರಸ್ತಾಪ ಮಾಡಿತು. ಜೊತೆಗೆ ಮೋದಿಯವರ ಒಲವು ಕೂಡ ಇವ್ರ ಮೇಲಿತ್ತು. ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಜಯ ಗಳಿಸಿದ್ದು ಇವರು. ಈ ಬಾರಿಯ ಚುನಾವಣೆಯಲ್ಲಿ 29,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆ ಆಗಿರುವಂಥದ್ದು. ವಂದನಾ ಕುಮಾರಿ ವಿರುದ್ಧ 29,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು ಇವರು ರೇಖಾ ಗುಪ್ತಾ ಅವರು. ಜೊತೆಗೆ ಆರಂಭದಿಂದಲೂ ಕೂಡ, ಅಂದರೆ ನಿಮಗೆ ತುಂಬ ಬಾಲ್ಯದಿಂದಲೂ ಕೂಡ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ರು. ಈ ಹಿಂದೆ ಸಾಕಷ್ಟು ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ರು, ಸಂಘದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಸೊ ಇವರ ಹೆಸರು ಪ್ರಸ್ತಾಪ ಆಗಿರುವಂಥದ್ದು. ಜೊತೆಗೆ ಇವರೇ ಇವತ್ತು ಪದಗ್ರಹಣವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ.